ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಸೊ ನಾನು ಇವಾಗ ಮಧ್ಯಾಹ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮ್ ಬಂದು 12 o'clock ಆಗಿದೆ. ಎಲ್ಲ ಕೆಲಸಗಳನ್ನು ಮುಗಿಸಿ ಇವಾಗ ನಾನು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ತುಂಬ ಜನರಿಗೆ ಡೌಟ್ ಇರುತ್ತೆ. ಒಂದು 2 ಜನ ಕೇಳಿದ್ರು, ಮುಂಬೈಯಲ್ಲಿ ಮನೆ ಬಾಡಿಗೆ ಎಷ್ಟಿರುತ್ತೆ, ಸೊ ಹೇಗೆಲ್ಲ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆ ಉತ್ತರನೂ ಸಿಕ್ಕಂಗಾಗುತ್ತೆ. ಬಟ್ ನನಗೆ ಜಾಸ್ತಿ ಮುಂಬೈ ಬಗ್ಗೆ ಗೊತ್ತಿಲ್ಲ. ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ತಿಳಿಸ್ಕೊಡ್ತೀನಿ ನಾನು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನಲ್ಲಿ ಆಲ್ ಅನ್ನೋಂತಹ ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗ್ತದೆ. ನೀವು ಆವಾಗಲೇ ವೀಡಿಯೋಗಳನ್ನು ನೋಡಬಹುದು. ಸೊ ಮುಂಬೈ ಬಂದು ಸೇಮ್ ಬೆಂಗಳೂರು ಮುಂಬೈ, ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಮುಂಬೈ ಕಾಸ್ಟ್ಲಿ ಅಂತಲೇ ಹೇಳ್ಬೋದು, ದುಬಾರಿ ದುನಿಯಾ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಯಾಲ್ರಿ ಜಾಸ್ತಿ ಆದರೂ ಕೂಡ ಇಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೀವಲ್ವಾ, ಇಲ್ಲಿ ಎಲ್ಲದಕ್ಕೂ ಕಾಸ್ಟ್ಲಿ ಮುಂಬೈಯಲ್ಲಿ. ಇವನ್ ತರಕಾರಿಯಿಂದ ಹಿಡಿದು ಹಾಲು ಮೊಸರಿಂದ ಹಿಡಿದು ಎಲ್ಲದಕ್ಕೂ ಕಾಸ್ಟ್ಲಿನೇ ಇದೆ. ಅಂದರೆ ಇವಾಗ ಬೆಂಗಳೂರಲ್ಲಿ ನಾವೇನಾದರೂ ಆಲ್ಮೋಸ್ಟ್ ಹಾಲು ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಂದ್ಕೊಳ್ತೀನಿ. ಬಟ್ ಇಲ್ಲಿ ನಮಗೆ ನಂದಿನಿ ಹಾಲು ತುಂಬ ನಾವಿರೋ ಏರಿಯಾದಲ್ಲಿ ಸಿಗೋದು, ತಾನೇ ಹತ್ರ. ಸೊ ಅಲ್ಲಿ ಸಿಗೋದು ಕಡಿಮೆ. ನಂದಿನಿ ಅಂದರೆ ನಮಗೆ ಬೆಂಗಳೂರಲ್ಲಿರುವಂಥದ್ದು ಬ್ರ್ಯಾಂಡ್ ಸಿಗಲ್ಲ. ಸೊ ಬೇರೆ ಬೇರೆ ಬ್ರ್ಯಾಂಡ್ ಇದ್ದು ಹಾಲಾಗಿರ್ಬೋದು, ಮೊಸರಾಗಿರ್ಬೋದು ಸಿಗುತ್ತೆ. ಒಂದೊಂದಕ್ಕೆ ಒಂದೊಂದು ಥರ ಡಿಪೆಂಡ್ ಆಗಿರುತ್ತೆ. ಅಂದರೆ ಮೊಸರು ಇವಾಗ 1 ಲೀಟ್ರ್ ತಗೋತೀವಿ ಅಂದರೆ 77 rupees ಪೇ ಮಾಡಬೇಕಾಗತ್ತೆ. ಸೊ ಅದೇ ಬೆಂಗಳೂರಲ್ಲಿ ಆದರೆ ನೋಡಿ ನೀವು 26 ರೂಪಾಯಿ, ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ, 52, 50, ಜಾಸ್ತಿ ಅಂದರೆ 55 ರೂಪಾಯಿ ಆಗಿರುತ್ತೆ. ಇಲ್ಲಿ 20 rupees ಬೆಂಗಳೂರಿಗಿಂತ ಜಾಸ್ತಿ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ ತರಕಾರಿಯಿಂದ ಹಿಡಿದು ಹಣ್ಣಿಂದ ಹಿಡಿದು ಎಲ್ಲದಕ್ಕೂ ಕಾಸ್ಟ್ಲಿನೇ ಇದೆ, ಎಲ್ಲದಕ್ಕೂ ಜಾಸ್ತಿನೇ ಇದೆ. ಸೊ ಹಾಗೆಯೇ ಮನೆ ಬಾಡಿಗೆ ಬಂದರೂ ಕೂಡ ಅಷ್ಟೇ, ಮನೆ ಬಾಡಿಗೆನೂ ಕೂಡ ತುಂಬಾ ಜಾಸ್ತಿನೇ ಇದೆ ಅಂತಲೇ ಹೇಳ್ಬಹುದು. ಸೊ ಬೆಂಗಳೂರಲ್ಲಾದರೆ 10,000 ರೂಪಾಯಿಗೆ 1 BHK ಮನೆ ಸಿಗುತ್ತೆ, 10-5,000 ಮನೆ ಸಿಗುತ್ತೆ ನಮಗೆ, 1 BHK ಮನೆ ಸಿಗುತ್ತೆ. ಬಟ್ ಮುಂಬೈ ಅಂತ ಬಂದಾಗ ಏನಾಗುತ್ತೆ ಅಂದರೆ, ನಿಮಗೆ ಡೆವಲಪ್ಮೆಂಟ್ ಏರಿಯಾಸ್ಗಳಿರುತ್ತೆ, ಅಲ್ಲಿ ಅಂದರೆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಒಂದೊಂದು ಏರಿಯಾ ಏನಿರುತ್ತೆ ಒಂಥರ ಸ್ಲಮ್ ಥರ ಇರುತ್ತೆ, ಒಂದೊಂದು ಏರಿಯಾ ಹಳ್ಳಿ ಥರ ಇರುತ್ತೆ, ಒಂದೊಂದು ಏರಿಯಾ ಬರೀ ತುಂಬ ವರ್ಷದಿಂದ ಹಳೆಯ ಬಿಲ್ಡಿಂಗ್ ಆಗಿರುತ್ತೆ. ಅಲ್ಲಿ ಕಡಿಮೆ ಅಂದರೆ ನಿಮಗೆ 1 BHK 18,000 ಖಂಡಿತವಾಗ್ಲೂ 1 BHK ಇದ್ದೇ ಇದೆ. ಆದರೆ ಕೆಲವೊಂದು ಏರಿಯಾಗೆ ನಾನು ಹೇಳಿದ ಹಾಗೆ ಹಳೆಯ ಏರಿಯಾಗಳಿರುತ್ತಲ್ವ, ಅಲ್ಲೆಲ್ಲ 10,000 15,000ಗೆ 1 BHK ಸಿಗುತ್ತೆ. ಬಟ್ ಡೆವಲಪ್ಮೆಂಟ್ ಏರಿಯಾ ಇಲ್ಲಿ ಏನು ಡೆವಲಪ್ ಆಗ್ತಾ ಇದೆ ಅಂದರೆ, ಆ ಏರಿಯಾದಲ್ಲಿ ಬಾಡಿಗೆ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಗೈಸ್. ಬಾಡಿಗೆ ಬಂದು ಇವಾಗ ಈ ಮನೆಗೆ ನಮ್ಮದು 25,000 ಇತ್ತು, ಇವಾಗ 2,500 3,000 ಮತ್ತೆ ಇನ್ಕ್ರೀಸ್ ಮಾಡ್ತಾರೆ. ಸೊ ಇವಾಗ ಇಲ್ಲಿ ಅಲ್ಲಿಗೆ ಎಷ್ಟಾಯಿತು, 25, 26, 27, 28,000 ಬಾಡಿಗೆ ಆಗುತ್ತೆ. 2 BHK ಇದೆ. ಸೊ ಏನಂದರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಇರುತ್ತೆ ಅಷ್ಟೇ ಬಾಡಿಗೆ, ಸೇಮ್ ಇದೆ. ಇಲ್ಲಿ ಬಿಲ್ಡಿಂಗ್ ಬಂದು ತುಂಬ ಇದೆ, ನೀವು ನೋಡಿರ್ತೀರಾ. ಇಲ್ಲಿ ನಾವಿರೋದ್ರಲ್ಲಿ ABCD ಅಂತ ಇದೆ. ನಾನಿರೋ ಏರಿಯಾದಲ್ಲಿ ತುಂಬ ಮನೆಗಳಿದೆ. ಅಂದರೆ ಅಲ್ಲಿ ಬೇರೆ ಬೇರೆ ಹೆಸರು, ಓಕ್, ಸೆಡಾರ್, ಆ ಥರ ಬೇರೆ ಬೇರೆ ಹೆಸರುಗಳು ಇಲ್ಲಿ ಇರುತ್ತೆ. ಸೊ 4 ವಿಂಗ್ ಇದೆ, ಒಂದೊಂದು ವಿಂಗಲ್ಲಿ 30 ಫ್ಲೋರ್ ಇದೆ. ಸೊ 30 ಫ್ಲೋರಲ್ಲಿ ಒಂದೊಂದು ಫ್ಲೋರಲ್ಲಿ 8 ಮನೆಗಳಿದ್ದಾವೆ. ನೀವೇ ಲೆಕ್ಕ ಹಾಕಿ. ತುಂಬ ಜನರು ಸ್ವಂತಕ್ಕೆ ತೊಗೊಂಡಿರೋಂಥವ್ರು ಕೂಡ ಇದ್ದಾರೆ. ಆಲ್ಮೋಸ್ಟ್ ಸ್ವಂತ ತೊಗೋಬೇಕಾದ್ರೆ 1.5 crore ಆದರೂ ಬೇಕಾಗುತ್ತೆ. ಏನಿಲ್ಲ ಅಂದರೆ 1.25 crore ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಂಟೀರಿಯರ್ ಎಲ್ಲ ಮಾಡಿಸಿದಾಗ ಇನ್ನೂ ಜಾಸ್ತಿ ಆಗೋಗುತ್ತೆ. ಸೊ ಈ ಮನೆ ಹೇಳ್ದಲ್ವ 25 ಇತ್ತು, ಇನ್ನೂ 3,000 ಹೈಕ್ ಮಾಡ್ತಾರೆ, ಆಮೇಲೆ 28,000 ಆಗುತ್ತೆ. ಅದು ಬಿಟ್ಟು ಇನ್ನೊಂದೇನಪ್ಪ ಅಂತ ಅಂದರೆ, ಇನ್ನೊಂದು ಕಾಸ್ಟ್ ಏನಂದರೆ ಪವರ್, ಅಂದರೆ ಕರೆಂಟ್ ಏನು ಹೇಳ್ತೀವಿ ನೋಡಿ. ಸೊ ಕರೆಂಟ್ ಬಿಲ್ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ, 3,000 ರೂಪಾಯಿ ಬರುತ್ತೆ, 2,500 3,000 ಬರುತ್ತೆ. ಅದೇ ಬೆಂಗಳೂರಿಗೆ ಕಂಪೇರ್ ಮಾಡಿ 300 400 500 ಅಷ್ಟೇ. ಅದು ಇವಾಗ ಕೂಡ ಫ್ರೀ ಕರೆಂಟ್ ಬಿಲ್ ಇದೆ ಅಂತ ಅಂದ್ಕೋತೀನಿ. ಸೊ ಫ್ರೀ ಇದೆ ಅಲ್ಲಿ. ಸೊ ಬಟ್ ಇಲ್ಲಿ ನಾನು ಹೇಳಿದ ಹಾಗೆ ಅಲ್ಲಿಗಿಂತ ಇಲ್ಲಿ ಜೀವನ ನಡೆಸೋದು ತುಂಬಾ ಕಷ್ಟ. ಬಿಕಾಸ್ ತುಂಬಾ ಕಾಸ್ಟ್ಲಿ, ಎಲ್ಲದಕ್ಕೂ ಕಾಸ್ಟ್ಲಿ ಹೇಳಿ. ಕರೆಂಟ್ ಬಿಲ್ ಕೂಡ ಅಷ್ಟೇ 2,500ರಿಂದ 3,000. ಸೊ ನಮ್ಮದು AC ಕೂಡ ಇದೆ, ಬಟ್ ACನ ಆನೇ ಮಾಡಲ್ಲ, ತುಂಬ ಕಡಿಮೆ ಇವಾಗ. ಬಿಕಾಸ್ ಇವಾಗ ಸ್ವಲ್ಪ ವೆದರ್ ಚೇಂಜ್ ಇದೆ. ಸೊ ಹಾಗಾಗಿ ಅದನ್ನು ಆನ್ ಮಾಡ್ತಾ ಇಲ್ಲ. ಅದನ್ನು ಯಾವಾಗಲೂ ಆನ್ ಮಾಡಿದ್ರೆ ಒಂದು 4-5,000 ಬಿಲ್, ಕರೆಂಟ್ ಬಿಲ್ ಬರುತ್ತೆ, ಪವರ್ ಬಿಲ್ಲು. ಸೊ ನೋಡಿ ಅಲ್ಲಿಗೆ ಆಯಿತಾ. ಬೆಂಗಳೂರಲ್ಲಿ 500 ರೂಪೀಸ್ ಇರುತ್ತೆ, ಬಟ್ ಇಲ್ಲಿ ಬಂದು 3,000 2,500. ಅಲ್ಲಿಗೆ ಎಷ್ಟಾಯಿತು ಅಂತ ನೀವೇ ಲೆಕ್ಕ ಹಾಕಿ. ಆಮೇಲೆ ಬಂದರೆ
ತರಕಾರಿಯಿಂದ ಹಿಡಿದು ನಾನು ಹೇಳಿದೆಲ್ಲ, ತರಕಾರಿ ಆಗಿರ್ಬೋದು, ಗ್ಯಾಸ್ ಆಗಿರಬಹುದು, ಎಲ್ಲದಕ್ಕೂ ಕೂಡ. ಸೊ ಗ್ಯಾಸ್ ಬಿಲ್ಲೆಲ್ಲ ಆಲ್ಮೋಸ್ಟು ಬೆಂಗಳೂರಲ್ಲೂ ಅಷ್ಟೇ ಇರುತ್ತೆ ಅಂತ ಅಂದ್ಕೋತೀನಿ. ಇನ್ನೊಂದು ನಮಗೆ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಇನ್ನು ಮುಂದೆ ನಾವು ಇವಾಗ ಇಲ್ಲಿ ತನಕ ಸಿಲಿಂಡರ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಸಿಲಿಂಡರ್ನ ಯೂಸ್ ಮಾಡ್ತಾ ಇದ್ವಿ. ಇನ್ಮೇಲೆ ನಮಗೆ ಅದು ಪೈಪ್ ಬರುತ್ತಲ್ವ, ಸೊ ಪೈಪಲ್ಲೇ ಇನ್ನು ಅದು ಆಗ್ತಾ ಇದೆ, ನಡೀತಾ ಇದೆ ಗ್ಯಾಸ್. ಅದರಲ್ಲೇ ಮೀಟ್ರೆಲ್ಲ ಹಾಕಿ ಯಾವ ಥರ ಇವಾಗ ಗ್ರಾಮ ಪಂಚಾಯತಿ ನೀರೆಲ್ಲ ಬರ್ತಾ ಇದೆ ಅಲ್ವಾ, ಊರಲ್ಲೆಲ್ಲ ಬರ್ತಾ ಇರುತ್ತೆ ನೋಡಿ, ಆ ಥರ ಮೀಟ್ರೆಲ್ಲ ಹಾಕಿ ಅದು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟನ್ನ ಯೂಸ್ ಮಾಡ್ಕೊಂಡು ಅದನ್ನು ಆಫ್ ಮಾಡೋದಾಯಿತು. ಅದು ಇನ್ನೂ ಒಳ್ಳೆ ಅಡ್ವಾಂಟೇಜ್. ಯಾಕಂದರೆ ಸಿಲಿಂಡ್ರ್ ಹೊರಗಡೆ ಎಲ್ಲ ಇಟ್ಕೊಳ್ಳೋದು ತುಂಬಾ ಡೇಂಜರ್. ನೀವು ನೋಡಿರ್ತೀರ ಗ್ಯಾಸ್ ಸಿಲಿಂಡರ್ ಎಷ್ಟು ಸ್ಫೋಟ ಆಗ್ತಾ ಇದೆ ಅಂತ. ಗ್ಯಾಸ್ ಅಷ್ಟು ಡೇಂಜರ್ ಯಾವುದೂ ಇಲ್ಲ. ಸೊ ಹಾಗಾಗಿ ಇವೆಲ್ಲ ಬಿಲ್ಡಿಂಗ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಕಡೆನೂ ಕೂಡ ಆ ಥರ ಬರ್ತಾ ಇದೆ. ಅದು ಒಂದು ಅಡ್ವಾಂಟೇಜ್ ಹೇಳ್ಬೋದು. ಅಂದರೆ ನೀವು ಎಷ್ಟು ಯೂಸ್ ಮಾಡಿರ್ತೀರ ಅಷ್ಟಕ್ಕೆ ಮಂತ್ಲಿ ನೀವು ಬಿಲ್ಲನ್ನು ಪೇ ಮಾಡಿದ್ರೆ ಆಯಿತು. ಫ್ರೆಂಡ್ಸ್, ಇದೇ ನೋಡಿ ಗ್ಯಾಸ್ ಪೈಪ್ ನಾನು ಹೇಳ್ದೆ ಅಲ್ವಾ, ನೋಡಿ ಈ ಥರ ಇರುತ್ತೆ ನೋಡಿ. ಇಲ್ಲಿ ಈ ಥರ ಕೊಟ್ಟಿದ್ದಾರಲ್ವ, ಇದು ಒಳಗಡೆಗೆ ನಮ್ಮದು ಕನೆಕ್ಷನನ್ನು ಕೊಟ್ಟು ಕಿಚನಲ್ಲಿ ಮೀಟ್ರ್ ಥರ ಹಾಕ್ತಾರೆ. ಇವಾಗ ನಡೀತಾ ಇದೆ, ಒಂದೊಂದೇ ಫ್ಲೋರನ್ನು ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಇವಾಗ 1000 ರೂಪೀಸ್ ಒಂದು ಹಂಡೆಗೆ ಪೇ ಮಾಡಿದ್ರೆ ಅಲ್ಲಿ ನಾವು ಎಷ್ಟು ಯೂಸ್ ಮಾಡಿರ್ತೀವಿ, ಇವಾಗ ನೋಡಿ ವಾಟರ್ ಬಿಲ್ ನಾವೆಷ್ಟು ಯೂಸ್ ಮಾಡಿರ್ತೀವಿ ತಿಂಗಳಲ್ಲಿ, ಅಷ್ಟನ್ನು ನೀವು ಅಲ್ಲಿ ಬಿಲ್ಲನ್ನು ಪೇ ಮಾಡಿದ್ರೆ ಆಯ್ತಲ್ವ. ಇದು ಕೂಡ ಸೇಮ್ ಅದೇ ಥರ ಬರ್ತಾ ಇದೆ. ಸೊ ಪೈಪ್ನ ತೋರಿಸ್ತೀನಿ ನಾನು ಹೇಗಿದೆ ಅಂತ. ಬಟ್ ಇನ್ನೂ ಕೆಲಸ ನಡೀತಾ ಇದೆ, ಇನ್ನು ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳಬಹುದು. ಸೊ ಅದು ಹೇಳಿದಲ್ವಾ, ಇವಾಗ ಡಿಪೆಂಡ್ ನಮಗೆ ಇವಾಗ ಈ ಬಾಡಿಗೆ ಮನೆ ನಾನು ಹೇಳಿದೆ 28,000 ಆಗುತ್ತೆ. ಸೊ ಡಿಪೆಂಡ್ ಆಯಾಯ ಏರಿಯಾಗೆ. ಇವಾಗ ಸ್ವಲ್ಪ ರಿಚ್ ಏರಿಯಾಗೆ ಹೋಗ್ಬಿಟ್ರೆ 1 BHKಗೆ 50,000 60,000 ಕೂಡ ಇದೆ. ಸೊ 1 BHK 2 BHK ಕೂಡ 50,000 ಇದ್ದೇ ಇದೆ. ಕೆಲವೊಂದು ಏರಿಯಾ ಡಿಪೆಂಡ್ ಆಗುತ್ತೆ. ನನ್ನ ಹಸ್ಬೆಂಡ್ ಆಫೀಸ್ ಹತ್ರ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ, ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಮೋಸ್ಟ್ ಆಫ್ ದ ಜನಗಳು ಎಲ್ಲ ಏನು ಮಾಡ್ತಾರಂತಂದರೆ ಟ್ರೈನಲ್ಲೇ ಓಡಾಡೋದಲ್ವಾ. ಸೊ ಟ್ರೈನಲ್ಲೇ ಓಡಾಡೋದ್ರಿಂದ ಸ್ವಲ್ಪ ಅದರಲ್ಲೂ ಕೂಡ AC ಟ್ರೈನು, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಎಲ್ಲನೂ ಕೂಡ ಇದೆ. ಸೊ ಅದಕ್ಕೂ ನಾವು ಟಿಕೆಟನ್ನು ಮಾಡ್ಕೊಬೋದು, ಇಲ್ಲ ಮಂತ್ಲಿ ಪಾಸ್ ಅಂತ ಕೂಡ ತೊಗೋಬೋದು. ಅದ್ರ ಜೊತೆಗೆ ಬೈಕ್ನ ಪಾರ್ಕ್ ಮಾಡಬೇಕು ಸ್ಟೇಷನ್ ಹತ್ರ ಅಂದರೂ ಕೂಡ ಅದಕ್ಕೂ ಕೂಡ 30 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಅದಕ್ಕೂ ಕೂಡ ಇವಾಗ ಪಾಸ್ ಏನೋ ಬಂದಿದೆ. ಸೊ ನೀವೇ ಲೆಕ್ಕ ಹಾಕಿ ಎಷ್ಟು ಖರ್ಚಿರುತ್ತೆ ಅಂತ. ಅಂದರೆ ತುಂಬಾ ಖರ್ಚಿರುತ್ತೆ. ನಾವು ಏನು ತಗೊಂಡಿಲ್ಲ ಅಂದರೂ ಇದರಲ್ಲೇ ಮುಗ್ದೋಗುತ್ತೆ ಅಂತಲೇ ಹೇಳಬಹುದು. ಸೊ ಮುಂಬೈ ಅಂದರೆ ಹೇಳಿದಾಗೆ ಸ್ಯಾಲ್ರಿನೂ ಕೆಲವರಿಗೆ ಜಾಸ್ತಿ ಇರುತ್ತೆ, ಸ್ಯಾಲ್ರಿ ಎಷ್ಟು ಬಂದರೂ ಕೂಡ ಅಷ್ಟೇ ಖರ್ಚು ಇರುತ್ತೆ ಅಂತಲೇ ಹೇಳಬಹುದು. ಸೊ ನಿಮಗೆ ಈ ಮನೆ ಬಾಡಿಗೆ ಎಷ್ಟು ಇದೆ ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಜೊತೆಗೆ ಬಿಲ್ಡಿಂಗ್ಗಳು ಸಿಕ್ಕಾಪಟ್ಟೆ ಏನು ಹೇಳ್ತಾರೆ, ತುಂಬ ನಡೀತಾನೆ ಇದೆ. ಯಾವಾಗ ನೋಡಿದ್ರು ಕನ್ಸ್ಟ್ರಕ್ಷನ್ಸ್ ಕೆಲಸ ನಡೀತಾನೇ ಇರುತ್ತೆ. ಆದರೆ ಎಷ್ಟು ಜನ ಬರ್ತಾರೆ, ಎಷ್ಟೇ ಮನೆ ಮಾಡಿ ನೀವು ಎಷ್ಟೇ ಮನೆಗಳನ್ನು ಕಟ್ತಾ ಇದ್ರು ಕೂಡ ಅಷ್ಟೇ ಜನಗಳು ಬರ್ತಾರೆ, ಅಷ್ಟೇ ಕೊಂಡ್ಕೊಳ್ತಾರೆ. ಸೊ ಓನಾಗಿ ಮನೆಯನ್ನು ತಗೊಳ್ತಾರೆ. ಅವಾಗ ನೀವು ಯೋಚನೆ ಮಾಡಿ, ಇಲ್ಲೆಲ್ಲ ಪರ್ಮನೆಂಟಾಗಿ ಮುಂಬೈಲಿ ಇದ್ದವರು ಎಷ್ಟು ರಿಚ್ ಆಗಿರ್ಬೋದು ಅಂತ. ಒಂದು ಹೋಟ್ಲ್ ಉದ್ಯಮ ಮಾಡಿ ಆಗಿರ್ಬೋದು, ಅಥವಾ ಕೆಲಸ ಮಾಡಿ ಆಗಿರ್ಬೋದು, ಅಥವಾ ಅವ್ರದ್ದೇ ಬಿಸ್ನೆಸ್ಗಳನ್ನು ಮಾಡಿ ಎಷ್ಟು ಅವರು ರಿಚ್ ಆಗಿರ್ತಾರೆ ಅಂತ ನೀವೇ ಯೋಚನೆ ಮಾಡ್ಬೋದು. ಒಂದು ಮನೆ ತಗೋಬೇಕು ಅಂದರೆ ಮಿನಿಮಮ್ ಒಂದು 1 ಕೋಟಿ ಬೇಕಾಗುತ್ತೆ. ಸೊ ಈ ಏರಿಯಾದಲ್ಲಿ ಬೇರೆ ಏರಿಯಾದಲ್ಲಿ ಕಡಿಮೆ ಸಿಗುತ್ತೆ ನಿಮಗೆ, ಅಲ್ಲೆಲ್ಲ ಫೆಸಿಲಿಟಿಗಳು ಕೂಡ ಸಿಗೋದಿಲ್ಲ. ಸೊ ನಾವು ಮನೆ ತಗೋಬೇಕಂದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಬೇಕಾಗುತ್ತೆ. ಸೊ ಲೋನಲ್ಲಿ ತಗೋಬೋದು, ಬಟ್ ಆ ಲೋನನ್ನು ತೀರಿಸಬೇಕು ಅಂದರೆ ಆ ಲೋನ್ ತೆಗೆದವನಿಗೇನೆ ಗೊತ್ತು ಆ ಕಷ್ಟ ಏನಿರುತ್ತೆ ಅಂತ. ಸೊ ಅದೇ ಹೇಳಿದೆ ಅಲ್ವಾ, ಒಂದೊಂದು ಏರಿಯಾಗೆ ಡಿಪೆಂಡ್ ಆಗಿರುತ್ತೆ ಮನೆಗಳು, ಆ ಪ್ರೈಸ್ಗಳು. ಸ್ವಲ್ಪ ಪಾಶ್ ಏರಿಯಾ ಇರುತ್ತೆ ಅಲ್ವ, ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಅಲ್ಲಿ ಅಂತೂ ಜೀವನ ನಡೆಸೋಕ್ಕೆ ಸಾಧ್ಯ ಇಲ್ಲ. 1 BHK 2 BHKಗೆಲ್ಲ 1 ಲಕ್ಷ ಇರುತ್ತೆ. 60,000 1 ಲಕ್ಷವರೆಗೆ 1 BHK 2 BHKಗೂ ಕೂಡ ಇರುತ್ತೆ. ಸೊ ಕೆಲವ್ರಿಗೆ ಏನು ಮಾಡ್ತಾರೆ ಅಂದರೆ ಕಂಪ್ನಿಯಲ್ಲೇ ಕೊಡ್ತಾರೆ, ಕಂಪ್ನಿಯಲ್ಲೇ ಮನೆ ಬಾಡಿಗೆನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದೆಲ್ಲನೂ ಬರುತ್ತೆ. ಬಟ್ ಏನು ಹೇಳ್ತಾರೆ, ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಕೆಲವರಿಗೆ ಸಿಗುತ್ತೆ, ಬಟ್ ಕೆಲವರಿಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಇದರ ಒಂದು ಮಾಹಿತಿ ನಿಮಗೆ ಸಿಕ್ಕಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ಹೇಳಬೇಕಿತ್ತು ಅಂತ ಅನ್ಕೋತಾ ಇದೆ. ಸೊ ಆಮೇಲೆ ಇನ್ನೇನಪ್ಪ ಅಂದರೆ, ಈ ಮನೆಗೆ ನಾವು ಬರುವಾಗ ಪೇಂಟಿಂಗ್ ಏನು ಮಾಡಿಸಿರ್ಲಿಲ್ಲ. ಆಮೇಲೆ ಇಲ್ಲೇನು ವಾರ್ಡ್ರೋಬ್ ಆಗಿರ್ಬೋದು ಅಥವಾ ಏನು ಕೂಡ ಇರಲಿಲ್ಲ. ಸೊ ನಾವು ಬೇರೆಯವರಿಂದ ಇಲ್ಲೇ ತಗೊಂಡಿರುವಂಥದ್ದು. ಯಾಕಂದರೆ ಇಲ್ಲಿ ನಾನು ಹೇಳಿದೆ ಅಲ್ವಾ, ಬೆಂಗಳೂರು ಥರ ಸ್ಟೋರೇಜ್ ಅನ್ನುವಂಥದ್ದು ಏನು ಅಂದರೆ ಏನೂ ಇಲ್ಲ. ಸೊ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಏನು ಅಂದರೆ ಏನಿಲ್ಲ. ಎಲ್ಲ ಮನೆಗಳು ಕೂಡ ಸಿಮಿಲರ್ ಆಗಿರುತ್ತೆ, ಸೇಮ್ ಆಗಿರುತ್ತೆ. ಫುಲ್ ಬಿಲ್ಡಿಂಗ್ ಆಗಿರ್ಬೋದು, ಪಕ್ಕದ ಬಿಲ್ಡಿಂಗ್ ಅಲ್ಲ ಆಚೆ ಕಡೆ ಕಟ್ತಾ ಇದ್ದಾರೆ ನೋಡಿ, ತೋರಿಸಿದ್ದೆ ಅಲ್ವಾ ಬಾಲ್ಕನಿಯಿಂದ, ಎಲ್ಲ ಕಡೆ ಸೇಮ್ ಇರುತ್ತೆ. 1 BHK ಇಲ್ಲ ಅಂತ ಅನ್ಕೋತೀನಿ ಈ ಬಿಲ್ಡಿಂಗಲ್ಲಂತೂ ಇಲ್ಲ. ಸೊ 2 BHK ಇರುವಂಥದ್ದು ಸಿಮಿಲರ್ ಆಗಿರುತ್ತೆ. ಆಮೇಲೆ ಈ ಮನೆಗೆ ಬಂದಾಗ ಪೇಂಟಿಂಗ್ ಮಾಡಿಸಿರ್ಲಿಲ್ಲ. ಯಾಕಂದರೆ ಪೇಂಟಿಂಗ್ ಮಾಡಿಸಿದ್ರೆ ನಾವು ರಿಟರ್ನ್ ಅದನ್ನು ವಾಪಸ್ ಕೊಡುವಾಗಲೂ ಕೂಡ ಸೇಮ್ ಅದೇ ಥರ ಇರಬೇಕಂತೆ, ನೀಟಾಗಿ ಕ್ಲೀನಾಗಿ ಇರಬೇಕಂತೆ ಮನೆ.
ಸೊ ಯಾವ ಥರ ಅವ್ರು ಪೇಂಟ್ ಮಾಡಿ ಕೊಟ್ಟರು ಅದೇ ಥರ ನಾವು ಇಟ್ಟು ವಾಪಸ್ ಕೊಡಬೇಕು, ಇಲ್ಲ ನಾವೇ ಪೇಂಟಿಂಗ್ ಮಾಡಿ ಕೊಡಬೇಕು ಅಂತ. ಸೊ ನಾವು ಮಾಡಿಸಿಲ್ಲ, ಯಾಕಂದರೆ ನನ್ನ ಮಗಳಿದ್ದಾಳೆ. ಸೊ ಮಕ್ಕಳಿದ್ದ ಮನೆಯಲ್ಲಿ ಪೇಂಟಿಂಗ್ ಎಲ್ಲ ಮಾಡ್ಸೋಕೆ ಹೋದರೆ ಅದೇ ಥರ ಕೊಡಬೇಕು ಅಂದರೆ ವೈಟ್ ಕಲರ್ ಪೇಂಟ್ ಬೇರೆ ಬ್ಯಾಕ್ಗ್ರೌಂಡ್ ನೀವು ನೋಡ್ತಾ ಇರ್ಬೋದು, ಅದಂತೂ ಕ್ಲೀನ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಮಗೆ ಮನೆ ಬೇಕಾಗಿರೋದು. ಸೊ ಹಾಗಾಗಿ ನಾನು ಇಲ್ಲೆಲ್ಲ ಏನು ಗೋಡೆ ಮೇಲೆ ಏನು ಸ್ಟಿಕ್ಕರ್ ಅಂಟಿಸೋ ಹಾಗಿಲ್ಲ, ಏನು ಕೂಡ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಡೆಕೋರೇಷನ್ ಮಾಡಿಸಿಲ್ಲ. ನನ್ನ ಮಗಳು ಹೇಳ್ತಾನೆ ಇರ್ತಾಳೆ, ಈ ಮನೆ ಏನಮ್ಮ ಏನು ಡೆಕೋರೇಷನ್ ಮಾಡೋಕ್ಕಾಗಲ್ಲ, ಡೆಕೋರೇಷನ್ ಇಲ್ಲ, ನೀಟಾಗಿಲ್ಲ, ಕ್ಲೀನ್ ಮಾಡಬೇಕು, ಹಾಗೆ ಹೀಗೆ ಅಲ್ಲಿ ಡೆಕೋರೇಟ್ ಮಾಡಬೇಕು ಅಂತ. ಬಟ್ ಇದು ಅವರೇ ಓನರ್ ತೊಗೊಂಡಿರೋಂಥ ಮನೆ, ಅವ್ರದ್ದೇ ಮನೇನ ಅವ್ರು ಅಂದರೆ ಏನು ಬಾಡಿಗೆ ಕೊಟ್ಟಿರೋಂಥದ್ದಲ್ವ. ಸೊ ಹಾಗಾಗಿ ನಾವು ತೊಗೊಂಡಾಗ ಹೇಗಿತ್ತು ಅದೇ ಥರ ಅವ್ರಿಗೆ ರಿಟರ್ನ್ ಕೊಡಬೇಕು. ಸೊ ನಾವು ಹಾಳು ಮಾಡಿಲ್ಲ ಕೊಡೋಕ್ಕಾಗಲ್ಲ. ಸುಮ್ಮನೆ ಆಮೇಲೆ ಅದಕ್ಕೆ ಇಷ್ಟು ಬಿಲ್ ಅಂತ ಹಾಕ್ತಾರೆ. ನಮಗೆ ಬೆಂಗಳೂರಲ್ಲೇ ನಾನು ನೋಡಿದ್ದೀನಿ, ಇಷ್ಟಿಷ್ಟು ಬಿಲ್ ಅಂತ ಹಾಕ್ತಾರೆ, ಅದು ಕ್ಲೀನಿಂಗ್ ಇದು ಕ್ಲೀನಿಂಗ್ ಅಂತ. ಬಟ್ ಇಲ್ಲಿ ಏನಪ್ಪ ಅಂದರೆ ನಾವು ಫಸ್ಟ್ ಡೆಪಾಸಿಟ್ ಮಾಡಿರ್ತೀವಲ್ವ, ಅಂದರೆ ಇಷ್ಟೊಂದು ಡೆಪಾಸಿಟ್ ಕೊಟ್ಟಿರ್ತೀವಿ, ಅದನ್ನು ರಿಟರ್ನ್ ಕೊಡ್ತಾರೆ. ಆಮೇಲೆ ಪೇಂಟಿಂಗ್ ಇದು ಅಂತ ಬೆಂಗಳೂರಲ್ಲೆಲ್ಲ ಕಟ್ ಮಾಡ್ಕೊಳ್ತಾರೆ. ಪೇಂಟಿಂಗ್ಗೆ 1 ಮಂತ್ ಏನು ರೆಂಟ್ ಇದೆ ನೋಡಿ, ಅದನ್ನು ಕಟ್ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ 1 ಮಂತ್ ರೆಂಟ್ ಅಂತ ಕಟ್ ಮಾಡ್ಕೊಳ್ಳಲ್ಲ. ಬಟ್ ಅವರಿಗೆ ಏನೇನು ಅನ್ನಿಸ್ತಾ ಇರುತ್ತೆ, ಏನೇನು ಹೋಗಿದೆ ಅಥವಾ ಏನೇನೋ ಅವರಿಗೆ ಖರ್ಚುಗಳು ಅಂತ ಕಾಣಿಸುತ್ತೆ, ಅದನ್ನು ಮಾತ್ರ ಕಟ್ ಮಾಡ್ತಾರೆ. ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಬ್ರೋಕರ್ ಮುಖಾಂತರ ಮನೇನ ತೊಗೊಳಕ್ಕೆ ಹೋದರೆ ನಿಜವಾಗ್ಲೂ ಬ್ರೋಕರ್ ಮುಖಾಂತರ ನೀವೇನಾದರೂ ಮನೇನ ಹುಡುಕ್ತಾ ಇದ್ದೀರಾ ಅಂದರೆ ಅವ ಬ್ರೋಕರಿಗೆ 1 ತಿಂಗಳ ರೆಂಟನ್ನು ಕೊಡಬೇಕು. ಇವಾಗ 25,000 ಮನೆಯ ರೆಂಟ್ ಇದೆ ಅಂತ ಅಂದರೆ 25,000 ಬ್ರೋಕರಿಗೆ ಕೊಡಬೇಕಾಗತ್ತೆ. ಆಮೇಲೆ 11 ಮಂತ್ಸ್ ಅಗ್ರಿಮೆಂಟ್ ಇರುತ್ತೆ. ಸೊ ಅದು ಅಗ್ರಿಮೆಂಟ್ ಮಾಡಿಸೋಕ್ಕೂ ಕೂಡ 5,000-6,000 ರೂಪಾಯಿ ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಪ್ರೋಸೆಸ್ಗಳಿದ್ದಾವೆ ಗೈಸ್. ನಿಜವಾಗ್ಲೂ ಮುಂಬೈಗೆ ಬರೋರಿಗೆ, ಮುಂಬೈಲಿರೋರಿಗೇ ಗೊತ್ತು ಈ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿನ ನಿಮಗೆ ಅಂದರೆ ಮನೆ ಹೇಗಿರುತ್ತೆ, ಮನೆ ಬಾಡಿಗೆ ಡಿಪೆಂಡ್ಸ್ ಅದರ ಏರಿಯಾಗೆ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಎಷ್ಟು ಇರಬಹುದು ಅನ್ನೋವಂಥದ್ದು. ಸೊ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಸೊ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ